ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ಒಂದು ತಿಥಿಯಂದು ನಾಗದೇವತೆಯನ್ನು ಪೂಜಿಸುವ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ನನಗೆ ತುಂಬ ಸ್ಪೆಷಲ್, ಯಾಕೆಂದರೆ ಈ ವರ್ಷ ನಾಗರ ಪಂಚಮಿ ಹಬ್ಬನ ನಾನು ತವ್ರ ಮನೇಲಿ ಮಾಡ್ತೀನಿ. ಲಾಸ್ಟ್ ವ್ಲಾಗಲ್ಲೇ ನೋಡಿದ್ದೀರಾ ಅಂದ್ಕೊಳ್ತೀನಿ. ನೋಡಿದವ್ರಿಗೆ ಗೊತ್ತಿರುತ್ತೆ, ನೋಡಿದವ್ರಿಗೆ ನಾನು ನನ್ನ ತವ್ರ ಮನೇಲಿದ್ದೀನಿ. ಈ ವರ್ಷ ನನ್ನ ಅಮ್ಮನ ಜೊತೆ ಹಾಗೆ ಅಪ್ಪನ ಜೊತೆ ಮತ್ತು ನನ್ನ ಮಗಳ ಜೊತೆ ಸ್ಪೆಷಲ್ಲಾಗಿ ಈ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹಬ್ಬ ಅಂದ್ರೇ ಒಂದು ಸ್ಪೆಷಲ್ ಫೀಲಿಂಗ್ ಅಲ್ವಾ. ಅದರಲ್ಲೂ ತವ್ರ ಮನೆ ಹೋಗಿ ಅಮ್ಮನ ಜೊತೆ ಹಬ್ಬ ಮಾಡೋದಂದರೆ ಹ್ಯಾಪಿನೆಸ್ಸೇ ಬೇರೆ. ಅದರಲ್ಲೂ ಈ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಮತ್ತೆ ರಿಪೀಟ್ ಆಗ್ತಾಯಿದೆ. ಸೊ ಅದೇ ರೀತಿ ಕೆಲವು ಮೆಮೊರೀಸ್ ಮತ್ತೆ ನೆನಪಾದಾಗ ಈಗ ನನ್ನ ಮಗಳ ಜೊತೆ ಅದೇ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರೋದು ಇನ್ನೊಂದು ಸ್ಪೆಷಲ್ ಫೀಲಿಂಗು. ಇಲ್ಲಿ ಹಿಂದಿನ ದಿವಸ ಒಂದತ್ತಂತ ಮಾಡ್ತಾರೆ, ನಾಗರ ಪಂಚಮಿ ಹಿಂದಿನ ದಿವಸ ಅದೇ 16ನೇ ತಾರೀಕು. ಇಲ್ಲಿ ಅಮ್ಮ ಇದಕ್ಕೆ ದೇವ್ರ ನೈವೇದ್ಯಕ್ಕೆ ಅಂತ ಸಿಹಿ ತಿಂಡಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ನಾನಂತರೂ ಸಿಕ್ಕಾಪಟ್ಟೆ ಟೈಮ್ ಸಿಗ್ತಾ ಇದೆ ವ್ಲಾಗ್ ಮಾಡೋಕ್ಕೆ. ಸೊ ಅಮ್ಮ ತಿಂಡಿಗಳನ್ನ ರೆಡಿ ಮಾಡ್ತಿದ್ರು, ನಾನು ಈ ಕಡೆ ವಿಡಿಯೋ ಮಾಡ್ತಾಯಿದ್ದೀನಿ, ಒಂದಿಷ್ಟು ಹೆಲ್ಪ್ ಕೂಡ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಅಪ್ಪನ ಜೊತೆ ನಾನು ಹೊರಗಡೆ ಹೊರಟಿದ್ದೆ. ಎಲ್ಲಿಗೆ ಅಂತ ಕೇಳ್ತಿದ್ರಾ, ನಾನು ಬ್ಲೌಸ್ ಪೀಸ್ ತರೋಕ್ಕೆ ಮತ್ತು ಜೊತೆಗೆ ಒಂದು ಕುರ್ತಾ ತೊಗೊಂಡಿದ್ದೆ. ಆ ಕುರ್ತಾನ ಎಕ್ಸ್ಚೇಂಜ್ ಮಾಡಿ ಲೆಗಿನ್ ತೊಗೊಂಡೆ. ನನಗೆ ಅದು ಫಿಟ್ಟಿಂಗ್ ಕರೆಕ್ಟ್ ಆಗಿರಲಿಲ್ಲ ಅಂತ ಸೊ ಎಕ್ಸ್ಚೇಂಜ್ ಕೊಟ್ಟೆ. ಆ ಶಾಪ್ನ ಅದ್ರ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ರಿ, ಬಟ್ ನನಗೆ ಟೈಮ್ ಸಿಗಲಿಲ್ಲ. ಸೊ ತುಂಬ ಅರ್ಜೆಂಟಲ್ಲಿದೆ, ಅಂದರೆ ಮಧ್ಯಾಹ್ನ ಹೋಗಿ ಪಟ್ಟಂತ ಬಂದು ಸಂಜೆ ಪೂಜೆ ಮಾಡೋದಿತ್ತು. ನಾಗರಿಗೆ ಹಿಂದಿನ ದಿವಸನೇ ಬೆಲ್ಲದ ಹಾಲು ಎರಿತೀವಿ. ನೀನು ಮುಂದೆ ಬ್ಲಾಗಲ್ಲಿ ನೋಡ್ಬೋದು, ಮುಂದೆ ನಾನು ಆ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನನ್ನ ಮಗಳು ಜಾನ್ಸಿ ಜೊತೆ ಅವಳು ತುಂಬ ಖುಷಿಯಾಗಿ ಆಟ ಆಡ್ತಿದ್ದಾಳೆ. ಅವಳ ಜೊತೆ ಆಟ ಆಡೋಕ್ಕೆ ಯಾರಾದರೂ ಬೇಕು, ಬಟ್ ಬಂದಾಗಿಂದ ಅಮ್ಮಕ್ಕನ ನೆನೆಸ್ಕೊಂಡು ಅವಾಗವಾಗ ಒಂದು ಸೆಲ್ ಫೋನ್ನ ತೊಗೊಂಡು, ಅಂದರೆ ಆಟ ಸಾಮಾನು ಬರುತ್ತಲ್ಲ ಆ ಫೋನ್ನ ತೊಗೊಂಡು ಅಮ್ಮಕ್ಕ ಬಾ ಅಂತ ಅವಳು ಅವ್ರ ಅಕ್ಕನ ತುಂಬ ನೆನೆಸ್ಕೊತಿದ್ದಾಳೆ. ಅಕ್ಕ ಅಂದರೆ ನಮ್ಮಣ್ಣನ ಮಗಳು, ಅವಳನ್ನು ತುಂಬ ನೆನೆಸ್ಕೊತಿರ್ತಾಳೆ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ನಿಮಗೆ ಪಂಚಮಿ ಸೆಲೆಬ್ರೇಷನ್ ಜೊತೆಗೆ ಈ ಹಬ್ಬ ಯಾಕೆ ಮಾಡ್ತೀವಿ, ನಾಗರ ಪಂಚಮಿ ಸ್ಪೆಷಲ್ ಏನು, ಅದು ಹೆಣ್ಮಕ್ಳಿಗೆ ಯಾಕೆ ಮಾಡಬೇಕು ಇಂಪಾರ್ಟೆಂಟ್ ಅನ್ನೋದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇಲ್ಲಿ ನಾನು ಹೇಳ್ದಂಗೆ ಬೆಲ್ಲದ ಹಾಲನ್ನ ಸಂಜೆ ಎರಿತೀವಿ ಅಂತ ಹೇಳಿದ್ನಲ್ಲ, ಸೊ ಬೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಕರಗಿಸ್ಬಿಟ್ಟು ಚೆನ್ನಾಗಿ ಈ ಒಂದು ಅಭಿಷೇಕ ಮಾಡಬೇಕು. ಮೊದಲನೇದಾಗಿ ಇಲ್ಲಿ ಸ್ವಲ್ಪ ಕುಂಕುಮಾರ್ಚನೆ, ಗಂಧ ಕುಂಕುಮ ಅರಿಶಿನ ಹಚ್ಚಿ ಆಮೇಲೆ ಬೆಲ್ಲದ ನೀರನ್ನು ಈ ರೀತಿಯಾಗಿ ದೇವರಿಗೆ ಅರ್ಪಿಸ್ತಾರೆ. ಸೊ ನಾಗರ ಪಂಚಮಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶೇಷ ಹಬ್ಬ. ಹೆಸರೇ ಹೇಳೋ ಹಾಗೆ ಈ ಒಂದು ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ ತಿಥಿಯಂದು ನಾಗದೇವತೆನ ಪೂಜಿಸೋ ಒಂದು ಸಂಪ್ರದಾಯ ಇದೆ. ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ ನಾಗಾರಾಧನೆಗೆ ಬಹಳ ಹಿಂದಿನಿಂದಲೂ ಕೂಡ ಮಹತ್ವ ಇದೆ. ನಾಗದೇವತೆಯನ್ನು ಪೂಜಿಸೋದ್ರಿಂದ ಕುಟುಂಬಕ್ಕೆ ಶುಭ, ಸಮೃದ್ಧಿ ಮತ್ತು ರಕ್ಷಣೆ ಸಿಗಲಿ ಅನ್ನೋ ಭಕ್ತಿ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಈ ದಿನ ನಾಗದೇವರಿಗೆ ಪೂಜೆ ಮಾಡಿ ಹಾಲು, ಅರಿಶಿನ, ಕುಂಕುಮ, ಹೂಗಳಿಂದ ಪೂಜಿಸ್ತಾರೆ. ಪ್ರದೇಶದ ಮತ್ತು ಕುಟುಂಬ ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಣೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಇನ್ನು ಬೆಂಗಳೂರಿಗೂ ಮತ್ತು ಈ ಕಡೆ ನಮ್ಮ ಉತ್ತರ ಕರ್ನಾಟಕಕ್ಕೂ ಕೂಡ ತುಂಬ ಬದಲಾವಣೆ ಇರುತ್ತೆ. ಏಕೆ ಅಂತಂದರೆ, ಬದಲಾವಣೆ ಅಂದರೆ ಪೂಜೆ ರೀತಿಯೇ ಅಲ್ಲ. ನಮ್ಮ ಉತ್ತರ ಕರ್ನಾಟಕ ಕಡೆ ಏನಂತ ಹೇಳ್ತಾರೆ ಅಂದರೆ, ಗಂಡು ಮಕ್ಕಳು ಹಾಲು ಏರೋಕ್ಕೆ ಕರ್ಕೊಂಡು ಹೋಗಲ್ಲ. ಬಟ್ ಬೆಂಗಳೂರು ಸೈಡ್ ನಾನು ನೋಡ್ದಂಗೆ ಅಲ್ಲಿ ಗಂಡ ಹೆಂಡತಿ ಆಗಲಿ, ಅಣ್ಣ ತಂಗಿ ಆಗಲಿ ಎಲ್ಲರೂ ಒಟ್ಟಿಗೆ ಹೋಗಿ ಕುಟುಂಬ ಸಮೇತ ಹೋಗಿ ದೇವರಿಗೆ ಹಾಲು ಎರೆದು ಬರ್ತಾರೆ. ಬಟ್ ಇಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿವರೆಗೂ ನನಗಂತೂ. ಒಬ್ಬೊಬ್ಬರು ಒಂದೊಂದಾಗಿ ಹೇಳ್ತಾರೆ. ಆ್ಯಂಡ್ ನಾಗರ ಪಂಚಮಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಫೆಸ್ಟಿವಲ್ ಫೀಲಿಂಗ್ಸ್ ಇರುತ್ತೆ. ಮದುವೆ ಆದ ಹೆಣ್ಮಕ್ಳಿಗಂತೂ ತಮ್ಮ ತವ್ರ ಮನೆಗೆ ಹೋಗಿ ಅಮ್ಮನ ಜೊತೆ ಹಬ್ಬ ಆಚರಿಸೋದು ಹಲವಾರು ಕುಟುಂಬಗಳಲ್ಲಿರುವ ಸುಂದರವಾದ ಸಂಪ್ರದಾಯ ಇದು. ಅಮ್ಮನ ಮನೇಲಿ ಹಬ್ಬಕ್ಕೆ ಹೋಗಿ ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿ ಅರಿಶಿನ ಕುಂಕುಮ ತಗೊಂಡು ಅಮ್ಮ ಮಾಡಿದ ಊಟ ತಿಂಡಿ ತಿನ್ನೋಕ್ಕಂತೂ ತುಂಬ ಮಜಾ ಆಗಿರುತ್ತೆ. ಅದರಲ್ಲೂ ಮುಂಚೆ ಅವ್ರ ಕೈ ರುಚಿ ಗೊತ್ತಾಗಲ್ಲ. ಅವ್ರು ಊಟ ಮಾಡು ಅಂತ ಎಷ್ಟು ಹೇಳಿದ್ರು ಕೂಡ ನಾವು ನಿರಾಕರಿಸ್ತಿದ್ವಿ, ವಲ್ಲ ಅಂದ್ಕೊಂಡು. ಬಟ್ ಇವಾಗ ಮದುವೆ ಆದಮೇಲೆ ಅದ್ರ ವ್ಯಾಲ್ಯೂ ಏನು ಅನ್ನೋದು ಎಲ್ಲ ಹೆಣ್ಮಕ್ಳಿಗೆ ತಿಳಿದಿರುತ್ತೆ. ನನಗಂತೂ ತಿಳಿದೋಗಿದೆ. ಸೊ ಅಮ್ಮನ ಜೊತೆ ಎಷ್ಟೇ ದೊಡ್ಡವರಾದರೂ ನಾವು ಇನ್ನೂ ಮಕ್ಕಳೇ ಅನ್ನೋ ಫೀಲಿಂಗ್ ಬರುತ್ತೆ. ನನಗಂತೂ ಅದೇ ಫೀಲಿಂಗ್ ಆಗಿತ್ತು ಈ ಸರಿ ಅಂತೂ. ನನಗೆ ಅಮ್ಮನ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ನನ್ನ ಮಗಳ ಜೊತೆಗೆ ಇಟ್ಕೊಂಡು 3 ಜನ್ರೇಷನ್ ಒಂದೇ ಕಡೆ ಸೇರಿ ಹಬ್ಬ ಮಾಡ್ತಿರೋದಂದ್ರು ನನಗೆ ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಹೊರಗಡೆ ಹಿರಡೆ ಅಂತ ಇದು. ಆಮೇಲೆ ಇದು ಕೆಲವೊಬ್ರು ಮನೇಲಿ ಇರುತ್ತೆ, ಕೆಲವೊಬ್ರ ಮನೇಲಿ ಇರೋದಿಲ್ಲ. ನಮ್ಮ ಮನೇಲಿದೆ. ನಾವು ಮನೆ ಕಟ್ಟುವಾಗಲೇ ಈ ಹಿರಡೆನ ತಂದು ಕೂಡಿಸಿದ್ವಿ. ಬಟ್ ಮನೆ ಕಟ್ಟೋರು ನಾವು ಹೇಳಿದ್ದೇ ಒಂದು ರೀತಿ, ಅವ್ರು ಮಾಡಿದ್ದೇ ಒಂದು ರೀತಿ ಆಗಿತ್ತು. ಸೊ ತುಂಬ ಕಂಜೆಸ್ಟೆಡ್ ಆಗಿ, ಅಂದರೆ ಚೆನ್ನಾಗಿ ಇನ್ನೂ ಡೆಕೋರೇಟಾಗಿ ಮಾಡಿ ಆರಾಮಾಗಿ ಪೂಜೆ ಮಾಡೋಕ್ಕೆ ಬರಲ್ಲ ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ
ಹಿರಿಡೆ ಅಂದರೆ ಹೆಣ್ಮಕ್ಳು ಸ್ಪೆಷಲಿ ಕೆಲವರು ಹರಕೆ ಇರುತ್ತೆ, ಹರಕೆ ಇಲ್ಲ ಅಂತಂದರೂ ಹಿರಿಡೆ ಇದ್ದರೆ ಮನೇಲಿ ಒಂದಲ್ಲ ಒಂದು ದಿವಸ ಅಂದರೆ ಮಕ್ಕಳು ದೊಡ್ಡವರಾದಮೇಲೆ ಒಂದು ದಿವಸ ಬಂದು ತವ್ರ ಮನೇಲಿ ಎಲ್ಲ ಅವ್ರ ಮನೆಯಿಂದ ತೊಗೊಂಡು ಬಂದು ಪೂಜೆನ ಮಾಡಬೇಕಿಲ್ಲಿ ಹಿರಿಡೆ ಮಾಡೋದು, ಹೋಳಿಗೆದು ಮಾಡಿ ನೆಂಟರಿಗೆಲ್ಲ ಕರೆದು ಊಟಕ್ಕೆ ಇದೆಲ್ಲ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನನ್ನ ಮಗಳು ಹೂವಿನ ಅಲಂಕಾರ ಮಾಡ್ತಾ ಇದ್ದಾಳೆ. ಇದು ನೆಕ್ಸ್ಟ್ ಡೇ, ಇದು ಆ್ಯಕ್ಚುಲಿ ಹಬ್ಬದ ದಿವಸ ಇದು. ಅದಾದಮೇಲೆ ನನ್ನ ಮಗಳಿಗೆ ಡ್ರೆಸ್ ಮಾಡಿದೆ, ಚೆನ್ನಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳಂತೂ. ಇಲ್ಲಿ ಬರ್ಡೇ ಗಿಫ್ಟ್ ಕೊಟ್ಟಿದ್ದಿದ್ದು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗಂತೂ. ಆ್ಯಕ್ಚುಲಿ ಕೋಇನ್ಸಿಡೆಂಟ್ ಏನಂದರೆ ನಾವು ಬೆಳಿಗ್ಗೆನೇ ಅಲ್ಲಿ ಅದೇ ಶಾಪ್ಗೆ ಹೋಗಿ ಈ ಡ್ರೆಸ್ಸು ಮತ್ತು ಇನ್ನೊಂದು ಸೆಲೆಕ್ಟ್ ಮಾಡಿ ಬಂದಿದ್ದೆ. ಸಂಜೆ ಅನ್ನೋಷ್ಟೊತ್ತಿಗೆ ಈ ಡ್ರೆಸ್ ಮನೆಗೆ ಬಂದುಬಿಟ್ಟಿದೆ, ಒಂಥರ ಖುಷಿಯಾಯಿತು. ಅದಾದಮೇಲೆ ಅಮ್ಮ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರು, ನೈವೇದ್ಯನೂ ಕೂಡ ರೆಡಿ ಆಗಿತ್ತು. ನಾನು ನನ್ನ ಮಗಳು ಅಮ್ಮ 3 ಜನ ಹೋಗಿ ದೇವರಿಗೆ ಹಾಲೆತ್ತು ಬಂದ್ವಿ. ಹಾರಿಜೆಂಟಲ್ ಆಗಿ ವಿಡಿಯೋ ಮಾಡು ಅಂತಂದರೆ ಅಮ್ಮ ಅವ್ರಿಗೆ ಕನ್ಫ್ಯೂಸ್ ಆಯಿತು. ಈ ಒಂದು ವರ್ಟಿಕಲಲ್ಲಿ ಮಾಡಿದ್ದಾರೆ, ಸೊ ಪರವಾಗಿಲ್ಲ ಅಂತ ಹೀಗೆ ನಾನು ತುಂಬ ಸ್ಪೀಡಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಆ್ಯಂಡ್ ಹಬ್ಬದ ಆಚರಣೆ ಬಂದು ನಮ್ಮ ಮನೇಲಿ ಹಬ್ಬ ಅಂದರೆ ಪೂಜೆಗೆ ಈ ರೀತಿಯಾಗೆಲ್ಲ ಮಾಡ್ತಾರೆ. ನಮ್ಮ ಮನೆಯಲ್ಲೆಲ್ಲ ಈ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಇದೇ ರೀತಿಯಾಗಿ ಮಾಡ್ತೀವಿ ಹಬ್ಬನ. ಬೆಳಿಗ್ಗೆ ಮಾಮೂಲಿಯಾಗಿ ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಪ್ರಿಪ್ರೇಷನ್ ಮಾಡಿಕೊಂಡು ಹೂವು ಅರಿಶಿನ ಕುಂಕುಮ ಪೂಜೆ ಮಾಡಿ ಆ್ಯಂಡ್ ದೇವ್ರಿಗೆ ನೈವೇದ್ಯ ಮಾಡಿ ಕಂಪ್ಲೀಟಾಗಿ ಏನೇನು ಬೇಕು ನೈವೇದ್ಯಕ್ಕೆ ಎಲ್ಲ ಸಿಹಿ ತಿಂಡಿಗಳನ್ನ ರೆಡಿ ಮಾಡಿಕೊಂಡು ಈ ನಾಗಪ್ಪನ ಹುತ್ತಕ್ಕೆ ಅಥವಾ ಮೂರ್ತಿ ಇದ್ದರೆ ಮೂರ್ತಿಗೆ ಹೋಗಿ ನಾವು ಹಾಲು ಎರೆದು ಬರ್ತೀವಿ. ಹೆಣ್ಮಕ್ಳು ನಾಗರ ಪಂಚಮಿ ಅಂದರೆ ಅದು ಒಂಥರ ಸಂಭ್ರಮ. ಮತ್ತು ಕೆಲವರೆಲ್ಲ ಹಿಂದೆ ನಾವು ಜೋಕಾಲಿ ಎಲ್ಲ ಮನೇಲಿ ಕಟ್ಟೋರು, ಸೊ ಜೋಕಾಲಿ ಎಲ್ಲ ಆಟ ಆಡ್ತಿದ್ವಿ. ಆಮೇಲೆ ಬುಗುರಿಯಿಂದ ಆಟ ಆಡೋದು ಈ ರೀತಿಯಾಗಿ ಈ ಒಂದು ಪಂಚಮಿ ಹಬ್ಬದಲ್ಲಿದೆ. ಹಾಲು ಎರೆದು ಮನೆಗೆ ಬರುವಾಗ ಇಲ್ಲಿ ಮೇನ್ ಗೇಟಿಂದ ಹಿಡಿದು ಒಂದೊಂದು ಡೋರ್ಗೂ ಕೂಡ ಪೂಜೆ ಮಾಡ್ಕೊಂಡು ಬರೋದಿದೆ. ಇಲ್ಲಿ ಮೇನ್ ಗೇಟಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನಿ, ನನ್ನ ಮಗಳು ಕೂಡ ನೋಡಿ. ಸೊ ಅಲ್ಲಿ ಬರುವಾಗ ಗರಿಕೆ ಮತ್ತು ಚಿಕ್ಕದಾಗಿ ಹಳ್ಳಗಳನ್ನ ತಂದು ಆ ಕಡೆ ಈ ಕಡೆ ಇಡ್ತಾರೆ. ಅದು ಏನಕ್ಕಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಅದಾದಮೇಲೆ ಇಲ್ಲೂ ಕೂಡ ಬಂದು ದೇವರಿಗೆ ಹಾಲು ಎರೆದು ಅದಾದಮೇಲೆ ನೋಡ್ಬೋದು ಇಲ್ಲಿ ಬುಗುರಿ ಅಂತ ಹೇಳಿದ್ನಲ್ಲ, ನಮ್ಮಮ್ಮ ನನ್ನ ಮಗಳಿಗೆ ಹೇಳೋಕ್ಕೂ ಮುಂಚೆ ಬೇಗ ಈ ಬುಗುರಿನ ರೆಡಿ ಮಾಡಿಟ್ಟಿದ್ರು. ಅದಾದಮೇಲೆ ನಮ್ಮ ಕಾಕಿ ಕಾಲ್ ಮಾಡಿದರು ಮನೆಗೆ ಬಾ ಅಂತ ಹೇಳಿ, ಹಾಗಾಗಿ ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದೆ. ಈ ಕಡೆ ನನ್ನ ತಮ್ಮ ಕೂಡ ಬಂದು ಕೂತಿದ್ದ, ನನ್ನ ಮಗಳು ಕೂಡ ಮಲ್ಕೊಂಡಿದ್ಲು. ಆ ಗ್ಯಾಪಲ್ಲಿ ಒಂದು ಸ್ವಲ್ಪ ನಾನು ಕೂಡ ಆಟ ಆಡಿ ನೋಡೋಣ ಹೇಗಾಗಿದೆ ಅಂತ ನಾನು ಕೂಡ ತಿರುಗಿಸಿದ್ರಲ್ಲಿ ಒಳಗಡೆ ಹಳ್ಳನ್ನು ಹಾಕಿಬಿಟ್ಟು ಆಟ ಆಡ್ತಾರೆ ಈ ರೀತಿಯಾಗಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಳಿಗೆ ಮಾಡಿಕೊಡಿ ಮನೇಲೇ. ಅದಾದಮೇಲೆ ನನ್ನ ಮಗಳು ಕೂಡ ರೆಡಿ ಆದಲು, ಎದ್ದು ನಾನು ಕೂಡ ರೆಡಿಯಾಗಿ ಅವ್ರ ಮನೆಗೆ ಹೊರಟ್ವಿ. ಸೊ ಅಲ್ಲಿ ನೋಡ್ಬೋದು ನಮ್ಮ ಕಾಕಿ, ನಮ್ಮ ಅವ್ವ ಮತ್ತು ನಮ್ಮ ತಮ್ಮ ಎಲ್ಲರೂ ಕುಂತಿದ್ವಿ. ನಮ್ಮ ತಂಗಿ ಅವಳೇ ವಿಡಿಯೋನ ಮಾಡಿದ್ಲು. ಸೊ ಹೋದಾಗ ಒಂದ್ಸರಿ ಮೀಟ್ ಆಗಿ ಬರೋಕ್ಕೆ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ವ್ಲಾಗ್ ಹೇಗೆ ಅನ್ನಿಸ್ತು, ನಮ್ಮ ಫ್ಯಾಮಿಲಿ ವ್ಲಾಗ್, ಈ ಒಂದು ನಾಗರ ಪಂಚಮಿ ಹಬ್ಬದ ವಿಶೇಷತೆ ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.